ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಸುಭಾಷ್ ಸರ್. ಈ ದಿನ ನಾವು ಇತಿಹಾಸದ ಪ್ರಮುಖ ಘಟನೆಯಾದಂತಹ ಒಂದು ಕ್ರಾಂತಿ ಅಥವಾ ದಂಗೆ ಅಂತ ಕರೀತೀರಲ್ಲ, 1857ರಲ್ಲಿ ನಡೆದ ಸಿಪಾಯಿ ದಂಗೆ ಬಗ್ಗೆ ವಿಚಾರ ಮಾಡೋಣ. ಈ ಸಿಪಾಯಿ ದಂಗೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೀತಾರೆ, ಸಿಪಾಯಿ ಮ್ಯೂಟ್ನಿ ಅಂತ ಕರೀತಾರೆ. ಆದರೆ ಒಬ್ಬ ನಮ್ಮ ಭಾರತೀಯರು ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ. ಅವ್ರು ಯಾರಪ್ಪ ಅಂದ್ರೆ ವಿ.ಡಿ. ಸಾವರ್ಕರ್, ವೀರ್ ದಾಮೋದರ್ ಸಾವರ್ಕರ್ ಅವರು ಇದನ್ನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಎಲ್ಲ ಪರೀಕ್ಷೆಗಳಲ್ಲೂ ಇದ್ರ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಬಂದಿರ್ತದೆ. ಮೊದಲನೇದಾಗಿ ಈ ಒಂದು ದಂಗೆ ನಡೆದಾಗ ಬ್ರಿಟಿಷಿನ ಪ್ರಧಾನಿ ಯಾರಾಗಿದ್ರು, ಇಂಗ್ಲೆಂಡಿನ ಪ್ರಧಾನಿಯಾಗಿ ಯಾರಾಗಿದ್ರು ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಈ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳ್ತಾರೆ. ಮತ್ತೊಂದು ಕಡೆ ಈ ಒಂದು ಕ್ರಾಂತಿಗೆ ಮೊದಲ ಬಲಿದಾನ ಯಾರು ನಡೀತು ಅಂತ ಕೇಳ್ತಾರೆ. ದೇಶದ ನಾನಾ ಭಾಗಗಳಲ್ಲಿ ಇದರ ಒಂದು ಮುಖಂಡತ್ವವನ್ನು 1857ರ ಕ್ರಾಂತಿಯ ಮುಖಂಡತ್ವವನ್ನು ವಹಿಸಿಕೊಂಡವರು ಯಾರು ಅಂತ ಕೇಳ್ತಾರೆ. ಫಸ್ಟ್ಗೆ ನಾವು ಈ ಒಂದು ಕ್ರಾಂತಿ ನಡೆದಾಗ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ತಿಳ್ಕೊಳ್ಬೇಕು. ಲಾರ್ಡ್ ಕ್ಯಾನಿಂಗ್. ಇವನ ಹೆಸರನ್ನ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಭಾರತದ ಒಂದು ಏನು ಸಿಪಾಯಿ ದಂಗೆ ನಡೆದಾಗ ಯಾರು ಭಾರತದ ಗವರ್ನರ್ ಜನರಲ್ ಆಗಿದ್ರು ಅಂತ ಕೇಳಿದಾರಲ್ಲ, ಲಾರ್ಡ್ ಕ್ಯಾನಿಂಗ್. ಈ ಕ್ಯಾನಿಂಗ್ನ ಹೆಸರು ನೆನ್ಪಿಟ್ಕೊಳ್ಳಕ್ಕೆ ಒಂದು ಸಣ್ಣ ಘಟನೆ ಹೇಳ್ತೀನಿ. ಈ 1857ರ ಸಿಪಾಯಿ ದಂಗೆ ನಡೆದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯ ಸೈನಿಕರಿಗೆ ನೀರು ಸಿಗದಂತೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗರು ತಾವು ಹಾಲು ಮಾರುವ ಕ್ಯಾನ್ಗಳಲ್ಲಿ ನೀರು ತಂದು ಭಾರತೀಯ ಸೈನಿಕರಿಗೆ ಕುಡಿಸ್ತಾರೆ. ಎದರಲ್ಲಿ ತಂದು ಕುಡಿಸ್ತಾರೆ ಅಂದ್ರೆ, ತಾವು ಹಾಲು ಮಾರುವ ಕ್ಯಾನ್ಗಳಲ್ಲಿ, ಸಣ್ಣ ಸಣ್ಣ ಕ್ಯಾನ್ಗಳಲ್ಲಿ ನೀರು ತಂದು ಭಾರತೀಯ ಸೈನಿಕರಿಗೆ ಕುಡಿಸ್ತಾರೆ. ಕ್ಯಾನ್ಗಳಲ್ಲಿ ನೀರು ಕುಡಿಸಿದಾರಂದ್ರೆ ಆವಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರೆ, ಕ್ಯಾನ್ ಅನ್ನ ನೆನ್ಪಿಟ್ಕೊಂಡ್ರೆ ನಿಮಗೆ ಯಾರು ಕ್ಯಾನಿಂಗ್ ಭಾರತದ ಗವರ್ನರ್ ಜನರಲ್ ಆಗಿದ್ದ ಅಂತ. ಲಾರ್ಡ್ ಯಾರಪ್ಪ ಅವನು? ಭಾರತದ ಗವರ್ನರ್ ಜನರಲ್ ಕ್ಯಾನಿಂಗ್. ಕ್ಯಾನಿಂಗ್ ಈ ಕ್ಯಾನ್ಗಳಲ್ಲಿ, ಈ ರೀತಿ ಹಾಲಿನ ಕ್ಯಾನ್ಗಳಲ್ಲಿ ನೀರು ತಂದು ಕುಡಿಸಿದ್ರಲ್ಲ, ಕ್ಯಾನಿಂಗ್ ಇದ್ದ. ಇನ್ನು ಇಂಗ್ಲೆಂಡಿನ ಪ್ರಧಾನಿ ಫಾಮ್ಸ್ಟನ್ ಅಂತ ಬರ್ತಾನೆ. PAL ಫಾಮ್ಸ್ಟನ್. ಈ ಫಾಮ್ಸ್ಟನ್ ಅನ್ನುವನು ಇಂಗ್ಲೆಂಡಿನ ಪ್ರಧಾನಿ ಆಗಿರ್ತಾನೆ ಈ 1857ರ ಕ್ರಾಂತಿ ನಡೆದಾಗ. ಅದಿರ್ಲಿ, ಇಲ್ಲಿ ಮೊಟ್ಟ ಮೊದಲಿಗೆ ಏನಾಗ್ತದೆಪ್ಪ ಅಂದ್ರೆ, ಈ ಕ್ರಾಂತಿಗೆ ತತ್ಕ್ಷಣ ಕಾರಣ ಏನು ಅಂತ ಕೇಳ್ತಾರೆ ಬಹಳ ಕಡೆಗಳಲ್ಲಿ. ಇಲ್ಲಿ ಬ್ರಿಟಿಷರು ಮೊಟ್ಟ ಮೊದಲು ಏನ್ ಮಾಡಿರ್ತಾರೆ ಅಂದ್ರೆ, ಬ್ರೌನ್ ಬೇಸ್, ಇಲ್ಲಿ ಬರ್ದಿದ್ದೀನಿ ನಾನು, ಬ್ರೌನ್ ಬೇಸ್ ಅಂತಕ್ಕಂತಹ ಬಂದೂಕುಗಳನ್ನ ನಮ್ಮ ಸಿಪಾಯಿಗಳಿಗೆ ಕೊಟ್ಟಿರ್ತಾರೆ. ಆ ಒಂದು ಬಂದೂಕುಗಳನ್ನ, ಬ್ರೌನ್ ಬೇಸ್ ಬಂದೂಕುಗಳನ್ನ ತೆಗೆದು ಹಾಕಿ ಎನ್ಫೀಲ್ಡ್ ರೈಫಲ್ ಅಂತಕ್ಕಂಥ ಬಂದೂಕನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ ಹೆಸರು? ಎನ್ಫೀಲ್ಡ್ ರೈಫಲ್ಗಳನ್ನ ನಮ್ಮ ಸೈನಿಕರಿಗೆ ಕೊಡ್ತಾರೆ. ಹೊಸ ಬಂದೂಕುಗಳನ್ನ ಶಸ್ತ್ರಾಸ್ತ್ರದಲ್ಲಿ ಒಂದು ಹೊಸ ತರ ಮೂಡಿಸ್ಬೇಕಂತ ಹೇಳಿ, ಸುಸಜ್ಜಿತಗೊಳಿಸ್ಬೇಕಂತ ಹೇಳಿ ಬ್ರೌನ್ ಬೇಸ್ ಅಂತಕ್ಕಂಥ ರೈಫಲ್ಗಳನ್ನ ತೆಗೆದು ಹಾಕಿ ಎನ್ಫೀಲ್ಡ್ ರೈಫಲ್ಗಳನ್ನ ಕೊಡ್ತಾರೆ, ಬಂದೂಕುಗಳನ್ನ, ರೈಫಲ್. ಇಲ್ಲಿ ಏನಾಗ್ತದೆಪ್ಪ ಅಂದ್ರೆ, ಸೈನಿಕರಲ್ಲಿ ಒಂದು ಇದು ಮೂಡ್ತದೆ. ಏನಪ್ಪಾ ಅಂದ್ರೆ, ಈ ಹೊಸ ರೈಫಲ್ ನಲ್ಲಿ ಬಳಸುವ ಕಾಡ್ತುಸುಗಳು ಅಥವಾ ಗುಂಡುಗಳೇನಿರ್ತಾವಲ್ಲ, ಅದಕ್ಕೆ ಆಕಳ ಮತ್ತು ಹಂದಿಯ ಒಂದು ಕೊಬ್ಬನ್ನ ಸವರಿದ್ದಾರೆ. ಅದನ್ನ ನಾವು ಕಚ್ಚಿ ತೆಗೆದು ಅದನ್ನ ಬಳಸಬೇಕು ಅನ್ನೋ ಸುದ್ದಿ ಮೊಟ್ಟ ಮೊದಲು ಪಶ್ಚಿಮ ಬಂಗಾಳದ ಡಮ್ ಡಮ್ ಅನ್ನುವಲ್ಲಿಂದ ಸುದ್ದಿ ಬರ್ತದೆ. ಅದು ಬರ್ತಾ ಬರ್ತಾ ಎಲ್ಲಿಗೆ ಬರ್ತದೆ ಅಂದ್ರೆ, ಬ್ಯಾರಕ್ಪುರ್ ವರೆಗೆ ಬರ್ತದೆ. ಬ್ಯಾರಕ್ಪುರ್. ಈ ಬ್ಯಾರಕ್ಪುರ್ ಅಲ್ಲಿನೇ ನಮ್ಮ ಮಂಗಲ್ ಪಾಂಡೆ ಇರ್ತಾನೆ. ಆ ಒಂದು ಕಾಡ್ತೂಸುಗಳನ್ನ ಬಳಸೋದನ್ನ ಇವನು ಮೊಟ್ಟ ಮೊದಲಿಗೆ ವಿರೋಧ ಮಾಡಿದವರು ಯಾರಪ್ಪ ಅಂದ್ರೆ, ನಮ್ಮ ಮಂಗಲ್ ಪಾಂಡೆ. ಇನ್ನೊಂದು ಮಾತು ಹೇಳ್ಬೇಕಿಲ್ಲಿ, ಏನಪ್ಪಾ ಅಂದ್ರೆ, ಮೊಟ್ಟ ಮೊದಲ ಬಲಿದಾನ ನಡೆದದ್ದು ಕೂಡ ಮಂಗಲ್ ಪಾಂಡೆದೆ. ಈ ಒಂದು ಕಾಡ್ತೂಸುಗಳು ಯಾವುದು ಎನ್ಫೀಲ್ಡ್ ಬಂದೂಕುಗಳಲ್ಲಿ ತುಂಬುವಂತ ಕಾಡ್ತೂಸುಗಳೇನಿದ್ವಲ್ಲ, ಅದಕ್ಕೆ ಹಂದಿಯ ಮತ್ತು ಆಕಳ ಕೊಬ್ಬನ್ನ ಸವರಿರ್ತಾರೆ. ಅದನ್ನ ಬಾಯಿಂದ ಕಚ್ಚಿ ತೆಗೆದ್ರೆ ನಾವು ಧರ್ಮಭ್ರಷ್ಟರಾಗ್ತೀವಿ ಅಂತ ತಿಳ್ಕೊಂಡು ಮಂಗಲ್ ಪಾಂಡೆ ಅದನ್ನ ವಿರೋಧ ಮಾಡ್ತಾನೆ. ಅಷ್ಟೇ ವಿರೋಧ ಮಾಡೋದಿಲ್ಲ ಅವನು, ಜನರಲ್
ಜನರಲ್ ಬಾಗ್ ಮತ್ತು ಇನ್ನೊಬ್ಬನನ್ನ ಯೂಸನ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ಇಲ್ಲಿ ಬರಿತೀನಿ, ಯೂಸನ್ ಮತ್ತು ಬಾಗ್, ಈ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಗುಂಡಿಟ್ಟು ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಗಾಯಗೊಳ್ತಾರೆ. ಒಬ್ಬ ಮನುಷ್ಯ ತನ್ನ ಧರ್ಮದ ರಕ್ಷಣೆಗಾಗಿ, ಅಂದ್ರೆ ಇವನು ಬ್ರಾಹ್ಮಣ, ಮಂಗಲ ಪಾಂಡೆ ಒಬ್ಬ ಬ್ರಾಹ್ಮಣ. ಈ ಕಾಡ್ತೂಸುಗಳು, ಹಂದಿ ಮತ್ತು ಆಕಳ ಕಾಡ್ತೂಸ್ ಏನು ಕೊಬ್ಬನ್ನ ಅಂಟಿಸಿರ್ತಾರಲ್ಲ, ಆ ಕಾಡ್ತೂಸನ್ನ ಕಚ್ಚಿ ತೆಗಿಲಿಕ್ಕೆ ವಿರೋಧ ಮಾಡ್ತಾರೆ. ಬ್ರಿಟಿಷರು ಅದನ್ನ ಒಪ್ಕೊಳ್ಳೋದಿಲ್ಲ. ಆಗ ಏನ್ ಮಾಡ್ತಾರಂದ್ರೆ ಯೂಸನ್ ಮತ್ತು ಬಾಗ್, ಸಾರ್ಜೆಂಟ್ ಬಾಗನನ್ನ ಮತ್ತು ಬ್ರಿಟಿಷ್ ಅಧಿಕಾರಿ ಯೂಸನ್ನನ್ನ ಗುಂಡಿಟ್ಟು ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬ್ರಿಟಿಷರು ಅವನನ್ನ ಬಂಧಿಸ್ತಾರೆ. ತಗೊಂಡೋಗಿ ಮೊಟ್ಟ ಮೊದಲಿಗೆ ಮಂಗಲ ಪಾಂಡೆಯನ್ನ ಗಲ್ಲಿಗೆ ಏರಿಸ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಣ್ಣ ಏನಪ್ಪಾ ಅಂದ್ರೆ ಸಿಪಾಯಿ, ಯಾರು ಮಂಗಲ್ ಪಾಂಡೆ ಇನ್ನು ಬ್ರಿಟಿಷ್ ಸೈನ್ಯದಲ್ಲಿ ಏನು ದೊಡ್ಡ ಅಧಿಕಾರಿ ಆಗಿರ್ಲಿಲ್ಲ. ತನ್ನ ಧರ್ಮ ರಕ್ಷಣೆಗಾಗಿ ಏನ್ ಮಾಡ್ತಾನೆ ಅಂದ್ರೆ ಬ್ರಿಟಿಷ್ ಅಧಿಕಾರಿ ಯೂಸನ್ ಮತ್ತು ಬಾಗರನ್ನ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಗುಂಡು ಹಾರಿಸ್ತಾನೆ, ಗಾಯಗೊಂಡ್ಗೊಳ್ತಾರೆ ಅವರು. ಬ್ರಿಟಿಷರು ಇವನನ್ನ ಹಿಡ್ಕೊಂಡೋಗಿ ಗಲ್ಲಿಗೆ ಏರಿಸ್ತಾರೆ. ಒಬ್ಬ ಸಣ್ಣ ಸಿಪಾಯಿಗೆ ಅದೆಷ್ಟು ಧೈರ್ಯ ಇರಬೇಕು. ಭಾರತದಲ್ಲಿ ಅದೆಷ್ಟೋ ರಾಜರುಗಳಿದ್ರು ಬ್ರಿಟಿಷರು ಹೇಳಿದ್ದನ್ನ ಕೇಳ್ಕೊಂಡು ಸುಮ್ಮನೆ ಬದುಕ್ತಾ ಇದ್ರು. ಆದ್ರೆ ಒಬ್ಬ ಸಾಮಾನ್ಯ ಸಿಪಾಯಿ ಮಂಗಲ್ ಪಾಂಡೆ ಅವ್ರನ್ನ ವಿರೋಧ ಕಟ್ಕೊಳ್ತಾನೆ, ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡು ಹಾಕ್ತಾನೆ, ಅವನನ್ನ ತಗೊಂಡೋಗಿ ಗಲ್ಲಿಗೆ ಏರಿಸ್ತಾರೆ. ಇದೆಲ್ಲವೂ ಇರ್ಲಿ, ಇನ್ ಮುಂದೆ ಬರೋಣ ನಾವು. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಸುದ್ದಿ, ಬ್ಯಾರಕ್ಪೂರ್ನ ಸುದ್ದಿ ಮೇರಟ್ಟಿಗೆ ಮುಟ್ತದೆ. ಈ ಕಾಡ್ತೂಸುಗಳಿಗೆ ಎನ್ಫೀಲ್ಡ್ ರೈಫಲ್ ಕೊಟ್ಟಿದಾರಲ್ಲ, ಆ ಕಾಡ್ತೂಸುಗಳಿಗೆ ಏನ್ ಮಾಡಿದ್ದಾರೆ, ಆಕಳ ಮತ್ತು ಹಂದಿಯ ಒಂದು ಕೊಬ್ಬನ್ನ ಸವಿದಾರ ಅಂತ ತಿಳ್ಕೊಂಡು ಒಂದು ಸುದ್ದಿ ಮೇರಟ್ಟಿಗೆ ಮುಟ್ತದೆ. ಮೇರಟ್ಟಲ್ಲಿ 10 ಮೇ 1857ರಲ್ಲಿ ಈ ಕ್ರಾಂತಿ ಬುಗಿಲಿ ಇಳುತ್ತದೆ. ಮೊಟ್ಟ ಮೊದಲನೇದಾಗಿ ಸೈನಿಕರೆಲ್ಲ ಸೇರ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಲೂಟಿ ಮಾಡ್ತಾರೆ. ಮುಂದೆ ಹಾಗೇನೆ ದೆಹಲಿ ಕಡೆ ಹೊರಟು ಹೋಗ್ತಾರೆ. ದೆಹಲಿ ಕಡೆ ಹೋಗಿ ಅಲ್ಲಿ ಬಹದ್ದೂರ್ ಶಾ ಜಾಫರ್ನನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ತಾರೆ. ಬಹದ್ದೂರ್ ಶಾ ಜಾಫರ್ ಸೆಕೆಂಡ್ ಈ ದೆಹಲಿಯ ನಾಯಕತ್ವವನ್ನು ಅವನು ವಹಿಸ್ಕೊಳ್ತಾನೆ. ಹೀಗೆ ದೇಶದ ನಾನಾ ಕಡೆಗಳಲ್ಲೆಲ್ಲ ದಂಗೆ ಹರಡುತ್ತದೆ. ಇಲ್ಲಿ ಇನ್ನೊಬ್ರು ಬರ್ತಾರೆ, ಪ್ರಮುಖವಾಗಿ ನಿಮ್ಗೆ ಹೇಳ್ಬೇಕಾಗಿದ್ದು ನಾನು, ವೀರ್ ಕುಂವರ್ ಸಿಂಗ್ ಅಂತ ಒಬ್ರು ಬರ್ತಾರೆ. ಬಿಹಾರದ ನಾಯಕತ್ವವನ್ನು ವಹಿಸಿಕೊಂಡವನು ವೀರ್ ಕುಂವರ್ ಸಿಂಗ್. ಇದನ್ನ ನಾವು ಭಾರತೀಯರಾದ ನಾವೆಲ್ಲರೂ ಕೇಳಲೇಬೇಕು. ಬಿಹಾರದ ನಾಯಕತ್ವನ, ಸಿಪಾಯಿ ದಂಗೆ ನಾಯಕತ್ವವನ್ನ ಬಿಹಾರದ ವೀರ್ ಕುಂವರ್ ಸಿಂಗ್ 80 ವರ್ಷದ ಮುದುಕ. ಇಲ್ಲಿ ಬಿಹಾರದ ನಾಯಕತ್ವವನ್ನ ವೀರ್ ಕುಂವರ್ ಸಿಂಗ್, ಇದನ್ನ ನೆನ್ಪಿಟ್ಕೊಳ್ಬೇಕು, ವೀರ್ ಕುಂವರ್ ಸಿಂಗ್ 80 ವರ್ಷದ ಮುದುಕ. ಜಗದೀಶ್ಪುರದ ರಾಜ ಇವನು. ಜಗದೀಶ್ಪುರ್ ಬಿಹಾರದಲ್ಲಿ ಬರ್ತದೆ. ವೀರ್ ಕುಮಾರ್ ಸಿಂಗ್ ಇವನು ಬ್ರಿಟಿಷರ ವಿರುದ್ಧ 1857ರ ಕ್ರಾಂತಿಯ ಮುಖಂಡತ್ವನ, ಬಿಹಾರದ ಮುಖಂಡತ್ವ ವಹಿಸ್ಕೊಳ್ತಾನೆ. ಎಲ್ಲರ ಹೆಸರನ್ನ ನೆನಪಾಡಿದ್ರು ಕೂಡ ವೀರ್ ಕುಂವರ್ ಸಿಂಗ್ನ ಹೆಸರನ್ನ ನಾವು ನೆನಪಾರಬಾರ್ದು. ಯಾಕಂದ್ರೆ 80 ವರ್ಷದ ಮುದುಕ, ಜಗದೀಶ್ಪುರದ ಒಬ್ಬ ರಾಜ ಇವನು. ಈತ ಬ್ರಿಟಿಷರ ಜೊತೆಗೆ ಹೋರಾಡ್ತಾನೆ. ಕೊನೆಗೆ ಗಂಗಾ ನದಿಯನ್ನ ದಾಟಿ ಹೋಗುವಂತ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬ್ರಿಟಿಷರು ಅವನ ಮೇಲೆ ಗುಂಡು ಹಾರಿಸ್ತಾರೆ. ಅವನ ಕೈಗೆ ಗುಂಡು ತಾಗ್ತದೆ. ಆ ಗುಂಡಿಗೆ ವಿಷಲೇಪನ ಮಾಡಿರ್ತಾರೆ. ಆ ಗುಂಡನ್ನ ಆ ಗಾಯವನ್ನು ಹಾಗೆ ಬಿಟ್ರೆ ಶರೀರವೆಲ್ಲ ಕೊಳ್ತು ಹೋಗ್ತದೆ. ವೀರ್ ಕುಂವರ್ ಸಿಂಗ್ 80 ವರ್ಷದ ಮುದುಕ ಬ್ರಿಟಿಷರನ್ನ ಎದುರು ಹಾಕೊಳ್ತಾನೆ. ಕೈಗೆ ಗುಂಡು ತಾಕಿದೆ. ತನ್ನ ಖಡ್ಗವನ್ನ ತೆಗೆದುಕೊಂಡು ತನ್ನ ಕೈಯನ್ನ ತಾನೇ ಕತ್ತರಿಸ್ಕೊಳ್ತಾನೆ. ಇನ್ನೊಂದು ಕೈಯನ್ನ, ಆ ಕತ್ತರಿಸಿದ ಕೈಯನ್ನ ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಗಂಗಾ ಮಾತೆಗೆ ಹೇಳ್ತಾನೆ, ಗಂಗಾ ಮಾತೆ ಇದೋ ನಿನಗೆ ಅರ್ಪಣೆ, ಇದೋ ನನ್ನ ಕೊಡುಗೆ ಅಂತ ಹೇಳಿ ತನ್ನ ಕೈಯನ್ನ ತಾನೇ ಗಂಗಾ ನದಿಗೆ ಅರ್ಪಿಸ್ತಾನೆ. ಇದು ಎಂತ ವೀರತನ. ಅದಕ್ಕಾಗಿ ಅವ್ರ ತಾಯಿ ಅವನಿಗೆ ವೀರ್ ಕುಮಾರ್ ಸಿಂಗ್ ಅಂತ ಹೆಸರಿಟ್ಟಿರ್ಬಹುದು ಅಂತ ನನ್ನ ಅನಿಸಿಕೆ. 80 ವರ್ಷದ ಮುದುಕರು ಲಾಠಿ ಹಿಡ್ಕೊಂಡು ನಡೆದಾಡೋ ಸಂದರ್ಭದಲ್ಲಿ ನಡೆಯೋಕ್ ಆಗೋದಿಲ್ಲ ಕೆಲವು ಜನರಿಗೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಗುಂಡು ತಾಗಿದಾಗ ತನ್ನ ಕೈಯನ್ನ ತಾನೇ ಕತ್ತರಿಸಿಕೊಂಡು ಇನ್ನೊಂದು ಕೈಯಲ್ಲಿ ಹಿಡ್ಕೊಂಡು ಅದನ್ನ ಗಂಗೆಗೆ ಅರ್ಪಣೆ ಮಾಡ್ತಾನೆ. ಅಮ್ಮ ಗಂಗೆ, ಇದು ನಿನಗೆ ನನ್ನ ಅರ್ಪಣೆ, ನನ್ನ ಕೈ ನಿನಗೆ ಅರ್ಪಿಸ್ತಾ ಇದ್ದೀನಿ ತಾಯಿ ಅಂತ ಹೇಳ್ತಾನೆ. ಅಂತವರ ಹೆಸರನ್ನ ನಾವು ನೆನಪಿಟ್ಕೊಳ್ಬೇಕು. ವೀರ್ ಕುಮಾರ್ ಸಿಂಗ್ ಬಿಹಾರದವನಾದ್ರೆ ನಾನಾ ಸಾಹೇಬ್ ಕಾನ್ಪುರದಿಂದ
ಕಾನ್ಪುರದಿಂದ ನಾನಾ ಸಾಹೇಬ್. ಇಲ್ಲಿ ಕಾನ್ಪುರ್, ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಸಿಂಪಲ್ ಆಗಿರ್ಬೇಕು. ನಾನ್ ಕಾನ್ಪುರದವನು ನಾನಾ ಸಾಹೇಬ್ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. ನಾನಾ ಸಾಹೇಬನ ಜೊತೆಗೆ ಇನ್ನೊಬ್ಬನು ಬರ್ತಾನೆ, ತಾತ್ಯಾ ಟೋಪೆ ಅಂತ ನೀವು ಹೆಸರು ಕೇಳಿರ್ಬೋದು. ತಾತ್ಯಾ ಟೋಪೆ ಇವನು ಕಾನ್ಪುರದಿಂದ ನಾನಾ ಸಾಹೇಬರು ಮುಖಂಡತ್ವವನ್ನು ವಹಿಸಿಕೊಳ್ತಾರೆ. ತಾತ್ಯಾ ಟೋಪೆ ಏನಿದಾನಲ್ಲ, ಇವನು ಸೈನಿಕದ ಮುಖಂಡತ್ವವನ್ನು ವಹಿಸಿಕೊಳ್ತಾನೆ. ಇವನನ್ನು ಕೂಡ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಅದೆಷ್ಟು ಜನ ತಮ್ಮ ಕೊರಳನ್ನ ಬ್ರಿಟಿಷರು ಒಡ್ಡಿದ ನೇಣಿನ ಹಗ್ಗಕ್ಕೆ ನಗ್ನಗ್ತಾ ಕರುಳು ಕೊಟ್ಟರು ಅಂತಕ್ಕಂಥದ್ದು. ನಾನಾ ಸಾಹೇಬ್, ಕಾನ್ಪುರದ ನಾನಾ ಸಾಹೇಬ್. ಲಖನೌದಲ್ಲಿ ಬೇಗಂ ಹಜರತ್ ಮಹಲ್, ಬೇಗಂ ಹಜರತ್ ಮಹಲ್. ಇಲ್ಲಿ ಕೂಡ ಸ್ಯಾಟ್ ಕಟ್ ಅಲ್ಲಿ ನೀವು ನೆನ್ಪಿಟ್ಕೋ, ಫಸ್ಟ್ ಅಲ್ಲಿ ಲವ್ ಬರ್ತದೆ, ಬೇಗಂ ಹಜರತ್ ಮಹಲ್ ನಲ್ಲಿ ಕೊನೆಯಲ್ಲಿ ಲವ್ ಬರ್ತದೆ. ಬೇಗಂ ಹಜರತ್ ಮಹಲ್ ಲಖನೌದು. ಗಂಡನ ಒಂದು ಸಾವಿನ ಸೇಡಿಗಾಗಿ ಈ ಬೇಗಂ ಹಜರತ್ ಮಹಲ್ ಲಖನೌದಲ್ಲಿ ಈ ಒಂದು ಚಳುವಳಿಯ ಮುಖಂಡತ್ವವನ್ನು ವಹಿಸಿಕೊಳ್ತಾರೆ. ಈ ರೀತಿಯಾಗಿ ದೇಶದ ನಾನಾ ಭಾಗಗಳಲ್ಲಿ ಎಲ್ಲರೂ ಮುಖಂಡತ್ವವನ್ನು ವಹಿಸಿಕೊಳ್ತಾರೆ. ಕಾನ್ಪುರದಾಯ್ತು ನಾನಾ ಸಾಹೇಬ್, ಲಖನೌದಾಯ್ತು ಬೇಗಂ ಹಜರತ್ ಮಹಲ್, ಬಿಹಾರ್ದಾಯ್ತು ಕುಂವರ್ ಸಿಂಗ್. ಆಮೇಲೆ ಯಾರು ಉಳ್ಕೊಂಡ್ರು ಅಂದ್ರೆ ಇಷ್ಟು ಜನ ಅಂತ ತಿಳ್ಕೊಂಡ್ರಿ. ಇನ್ನೊಂದು ನೆನಪಾರಿರ್ಬೋದು. ಹೀಗೆ ದೇಶದ ನಾನಾ ಮೂಲೆಗಳಲ್ಲಿ ಇನ್ನು ದೆಹಲಿದು ಹೇಳಿಕೊಟ್ಟೆ ನಾನು. ಯಾರಪ್ಪ ಅಂದ್ರೆ ಮೊಘಲರ ಬಾದ್ಶಾ ದೆಹಲಿದು ಬಹದ್ದೂರ್ ಶಹಾ ಜಾಫರ್. ಬಹದ್ದೂರ್ ಶಹಾ ಜಾಫರ್ ಸೆಕೆಂಡ್. ದೆಹಲಿಯ ಒಂದು ಮೊಘಲರ ಕೊನೆಯ ದೊರೆ ಯಾರಂದ್ರೆ ಬಹದ್ದೂರ್ ಶಾ ಜಾಫರ್, ಬಹದ್ದೂರ್ ಶಾ ಜಾಫರ್ ಸೆಕೆಂಡ್ ಅಂತ ಕರೀತಾರೆ. ಅವನ ಜೊತೆಗೆ ಭಕ್ತ್ ಖಾನ್ ಅಂತ ಒಬ್ಬನೇ ಇರ್ತಾನೆ. ಭಕ್ತ್ ಖಾನ್ ಅಂತ ತಿಳ್ಕೊಳ್ರಿ. ಖಾನ್ ಅಂದ್ರೆ 80 ವರ್ಷದ ಮುದುಕ ಕೂಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 1852ರಲ್ಲಿ ಭಾಗವಹಿಸ್ತಾರೆ. ಇನ್ನು ಇಲ್ಲಿ ಮೇಲ್ ನಾವು ತಿಳ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣಗಳೇನು ಅಂತ. ಈ ದಂಗೆಗೆ ಪ್ರಮುಖ ಕಾರಣಗಳನ್ನು ಕೊಡ್ತಾರೆ. PSI ಕೇಳ್ತಾರೆ. ಈಗ ಒಂದು ಲೈನ್ ಕೇಳೋದನ್ನ ಬಿಟ್ಟಿದ್ದಾರೆ, 2-3 ಕಾರಣಗಳನ್ನು ಕೊಟ್ಟು ಕೇಳ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳು ತಿಳ್ಕೊಳ್ಳೋಣ. ತಾತ್ಕಾಲಿಕ ಕಾರಣ ಕೇಳ್ತಾರೆ. ತಾತ್ಕಾಲಿಕ ಕಾರಣ ಏನಪ್ಪಾ ಅಂದ್ರೆ ಬ್ರೌನ್ ಬೇಸ್ ಅಂತಕ್ಕಂಥ ಬಂದೂಕನ್ನ ತೆಗೆದು ಹಾಕಿ ಎನ್ಫೀಲ್ಡ್ ಬಂದೂಕನ್ನ ತರ್ತಾರೆ. ಎನ್ಫೀಲ್ಡ್ ಬಂದೂಕಿನಿಗೆ ಆ ಗುಂಡುಗಳಿಗೆ ಏನ್ ಮಾಡ್ತಾರೆ, ಕಾರ್ತೂಸುಗಳಿಗೆ ಆಕಳ ಮತ್ತು ಹಂದಿಯ ಒಂದು ಕೊಬ್ಬನ್ನ ಸವರಿರ್ತಾರೆ. ಇದನ್ನ ವಿರೋಧಿ ಸೇನೆ ಮಂಗಲ್ ಪಾಂಡೆ ನೇಣು ಹಗ್ಗಕ್ಕೆ ಕೊರಳು ಕೊಟ್ಟರು. ತಾತ್ಕಾಲಿಕ ಕಾರಣ ಅಂದ್ರೆ ಈ ಎನ್ಫೀಲ್ಡ್ ಬಂದೂಕಿನಲ್ಲಿ ಬಳಸುವಂತ ಕಾರ್ತೂಸುಗಳಿಗೆ ಈ ಕೊಬ್ಬನ್ನ ಸವರಿದ್ದನ್ನ ವಿರೋಧಿಸ್ಲಿಕ್ಕಾಗಿ ಮಾಡ್ತಾರೆ. ಇನ್ನು ಸೈನಿಕರದ ಕಾರಣ ಇನ್ನೊಂದು ಹೇಳ್ತೀನಿ. ಏನಪ್ಪಾ ಅಂದ್ರೆ ಅಂದಿನ ಕಾಲದಲ್ಲಿ ಬ್ರಿಟಿಷರು ನಮ್ಮ ಭಾರತೀಯರು ತಮ್ಮ ಏನಪ್ಪಾ ಅಂದ್ರೆ ವೀರತ್ವದ ಪ್ರತೀಕವಾಗಿ ಮೀಸೆಗಳನ್ನ ಬಿಟ್ಕೊಳ್ತಾ ಇದ್ರು. ಈಗ ಮೀಸೆಗಳು, ಇನ್ನು ಕೆಲವು ಜನ ಗಡ್ಡ ಬಿಟ್ಕೊಳ್ತಿದ್ರು. ಇದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಇಲ್ಲ ಮೀಸೆ ಬಿಟ್ಕೊಳ್ಳಂಗಿಲ್ಲ, ಗಡ್ಡ ಬಿಟ್ಕೊಳ್ಳಂಗಿಲ್ಲ. ಆಮೇಲೆ ಪತ್ರ ಬರೆಯುವಂತಿಲ್ಲ. ಬೇರೆ ಬೇರೆ ಭಾಗಗಳಲ್ಲಿ ದೇಶದ ಮೂಲೆಗಳಲ್ಲಿದ್ದಾಗ ಅವರು ಪತ್ರ ಬರಿಬೇಕಾಗ್ತೋ, ಫ್ರೀ ಲೆಟರ್ ಕೊಡ್ತಿದ್ರು, ಅದನ್ನು ಕೂಡ ಬಂದ್ ಮಾಡ್ತಾರೆ. ಅಂದ್ರೆ ಎಲ್ಲೋ ಇದ್ರು ಕೂಡ ತಮ್ಮ ಪರಿವಾರಕ್ಕೆ ಸಂದೇಶ ಕಳಿಸ್ಬೇಕು, ಪತ್ರ ಬರಿಬೇಕು, ಅದನ್ನು ಬಂದ್ ಮಾಡ್ತಾರೆ. ಸೈನಿಕ ಕಾರಣಗಳು ಹೇಳ್ತಾ ಇದ್ದೀನಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಸೈನಿಕರಿಗೆ ನೀಡುವಂತಹ ಸೌಲಭ್ಯಗಳನ್ನ ಭಾರತೀಯ ಸೈನಿಕರಿಗೆ ಕೊಡ್ತಾ ಇರಲಿಲ್ಲ. ಸಂಬಳ ಕೂಡ ಬ್ರಿಟಿಷ್ ಸೈನಿಕರಿಗೆ ಕೊಟ್ಟಷ್ಟು ಸಂಬಳ ಕೊಡ್ತಾ ಇರಲಿಲ್ಲ. ಪದೋನ್ನತಿ ಅಂದ್ರೆ ಬಡ್ತಿ ಕೂಡ ಕೊಡ್ತಾ ಇರಲಿಲ್ಲ. ಹೀಗಾಗಿ ಸೈನಿಕರಲ್ಲಿ ಅಶಾಂತಿ ಇತ್ತು. ಇವೆಲ್ಲ ಸೈನಿಕ ಕಾರಣಗಳು. ಇನ್ನು ಧಾರ್ಮಿಕ ಕಾರಣಗಳು ಬರೋಣ. ಇನ್ನೊಂದು ರಾಜಕೀಯ ಕಾರಣ ಫಸ್ಟ್ ಹೇಳ್ಬಿಡ್ತೇನೆ. ರಾಜಕೀಯ ಕಾರಣ ಏನಪ್ಪಾ ಅಂದ್ರೆ ಈ ಕ್ರಾಂತಿ ಇನ್ನಷ್ಟು ತೀವ್ರಗೊಳಿಕೆ ರಾಜಕೀಯ ಕಾರಣ ಏನಪ್ಪಾ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನ ಲಾರ್ಡ್ ಡಾಲ್ ಹೌಸಿ ತಂದಿರ್ತಾನೆ. ಹೀಗಾಗಿ ಅದೆಷ್ಟೋ ಜನ ದೇಶೀಯ ಅರಸರುಗಳು ತಮ್ಮ ಹಕ್ಕನ್ನ ಕಳೆದುಕೊಂಡಿರ್ತಾರೆ, ತಮ್ಮ ರಾಜ್ಯವನ್ನ ಕಳ್ಕೊಂಡಿರ್ತಾರೆ. ಅಂದ್ರೆ ಮಕ್ಕಳಿಲ್ಲದವರು ದತ್ತು ತೆಗೆದುಕೊಂಡು ಅಧಿಕಾರ ಮಾಡ್ತಿರ್ತಾರೆ. ಅದನ್ನ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಫ್ಸ್. ಲಾರ್ಡ್ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯಿಂದ ಬಹಳಷ್ಟು ರಾಜರುಗಳು ಏನ್ ಮಾಡ್ತಾರಪ್ಪ, ತಮ್ಮ ರಾಜ್ಯಗಳನ್ನ ಕಳ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು. ಆಮೇಲೆ ಇಲ್ಲಿ ಬರ್ತದೆ ದತ್ತು ಮಕ್ಕ ಏನಪ್ಪಾ ಅಂದ್ರೆ ಸತಾರಾ, ಸಂಬಲ್ಪುರ್, ನಾಗಪುರ್, ಝಾನ್ಸಿ
ಇಲ್ಲಿ ಸತಾರಾ, ಸಂಬಲ್ಪುರ್, ನಾಗ್ಪುರ್, ಝಾನ್ಸಿ ಈ ಮುಂತಾದ ರಾಜರು, ಅವಧ್ ರಾಜನು ಕೂಡ, ಅವಧನ ಒಂದು ರಾವನು ಕೂಡ ಮಕ್ಕಳು ಇರುವುದಿಲ್ಲ. ಹೀಗಾಗಿ ಹಲವಾರು ರಾಜರುಗಳು ಏನ್ ಮಾಡ್ತಾರೆ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯಿಂದ ತಮ್ಮ ರಾಜ್ಯಗಳನ್ನ ಕಳ್ಕೊಂಡಿರ್ತಾರೆ. ಹೀಗಾಗಿ ಅವರು ಕೂಡ ಈ ಕ್ರಾಂತಿಯಲ್ಲಿ ಭಾಗವಹಿಸ್ತಾರೆ. ಇದು ರಾಜಕೀಯ ಕಾರಣಗಳು. ಇನ್ನ ಸಾಮಾಜಿಕ ಕಾರಣಗಳು ಕೂಡ ಇದಕ್ಕೆ ಕಾರಣ ಇದೆ. PSI ಅಲ್ಲಿ ಕೇಳ್ತಾರೆ, ಒಂದು ಲೈನ್ ಮಾರ್ಕ್ಸ್ ಇದು ಕೇಳೋದಿಲ್ಲ. ಈಗ ಯಾರಪ್ಪ ಭಾರತ ಗವರ್ನರ್ ಜನರಲ್ ಯಾರಾಗಿದ್ರು 1857 ಕ್ರಾಂತಿ ನಡೆದಾಗ? ಲಾರ್ಡ್ ಕ್ಯಾನಿಂಗ್ ಅಂದ್ರೆ ಉತ್ತರ ಅಲ್ಲ. ಅದು ಸಾಮಾಜಿಕ ಕಾರಣಗಳು ಕೂಡ ಈ ಕ್ರಾಂತಿಗೆ ಕಾರಣ, ಈ ಒಂದು ದಂಗೆಗೆ ಕಾರಣ. ಸಾಮಾಜಿಕ ಕಾರಣಗಳಂದ್ರೆ ಬ್ರಿಟಿಷರು ಬಂದ ಮೇಲೆ ಹಲವಾರು ಸುಧಾರಣೆಗಳನ್ನು ಮಾಡ್ತಾರೆ. ರೂಢಿವಾದಿಗಳಿಗೆ ಅದು ಒಪ್ಪಿಗೆ ಆಗೋದಿಲ್ಲ. ಒಂದೇದ್ದು ಬಾಲ್ಯ ವಿವಾಹ. ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಇತ್ತು, ಅದನ್ನು ಬ್ರಿಟಿಷರು ನಿರ್ಬಂಧ ನಿಷೇಧ ಮಾಡ್ತಾರೆ. ಸತಿ ಪದ್ಧತಿ ಇತ್ತು. ಲಾರ್ಡ್ ವಿಲಿಯಂ ಬೆಂಟಿಕ್ ಬರ್ತಾನೆ, ಸತಿ ಪದ್ಧತಿಯನ್ನ ರಾಜಾ ರಾಮಮೋಹನ್ ಜೊತೆಗೆ ಸೇರ್ಕೊಂಡು ಸತಿ ಪದ್ಧತಿಯನ್ನ ಬಂದ್ ಮಾಡ್ತಾನೆ. ಇವರು ಗಂಡ ಸತ್ತಾಗ ಹೆಂಡತಿನ ತಗೊಂಡೋಗಿ ಚಿತೆಯಲ್ಲಿ ಸುಟ್ಟು ಹಾಕ್ತಿದ್ರು. ಲಾರ್ಡ್ ವಿಲಿಯಂ ಬೆಂಟಿಕ್ ಹೇಳ್ತಾನೆ, ಈ ರೀತಿ ಅಮಾನುಷ್ಯ ಕೃತ್ಯವನ್ನ ಮಾಡಬಾರ್ದು, ಸತಿ ಪದ್ಧತಿಯನ್ನ ಕಾನೂನುಬದ್ಧವಾಗಿ ನಿಷೇಧ ಮಾಡ್ತಾರೆ. ಇದು ಕೂಡ ರೂಢವಾದಿಗಳಿಗೆ ಒಂಥರ ಮುಜುಗರ ಆಗಿತ್ತು. ವಿಧವಾ ಪುನರ್ವಿವಾಹ. ಈಶ್ವರ್ ವಿದ್ಯಾಚಂದ್ರ ಸಾಗರ್ ಅವರು ವಿಧವಾ ಪುನರ್ವಿವಾಹ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಬ್ರಿಟಿಷರು ಕೂಡ ಅದು ಒಪ್ಕೊಳ್ತಾರೆ. ವಿಧವಾ ವಿವಾಹ ನಡಿಬೇಕು, ವಿಡೋ ಮ್ಯಾರೇಜಸ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಿರಲ್ಲ, ಇದನ್ನು ಕೂಡ ಬ್ರಿಟಿಷರು ವಿಧವಾ ಪುನರ್ವಿವಾಹಕ್ಕೆ ಕಾನೂನು ಮಾಡಿ ಸಮ್ಮತಿಯನ್ನ ಕೊಟ್ರು. ಹೀಗೆ ಇವೆಲ್ಲವೂ ರೂಢವಾದಿಗಳಿಗೆ. ಹೆಣ್ಮಕ್ಳು ಒಂದ್ಸಾರಿ ಮದುವೆ ಆಗಿತ್ತು, ಅವಳು ಚಿಕ್ಕವಳಿದ್ದಾಗ ಗಂಡ ಸತ್ತು ಹೋದ್ರು ಕೂಡ ಆಕೆಗೆ ಮದುವೆ ಮತ್ತೊಮ್ಮೆ ಆಗ್ಬಾರ್ದು. ಪಣಿಯಮ್ಮ ಕಾದಂಬರಿ ಬರ್ತದೆ, MK ಇಂದಿರಾಬಾಯಿ ಅವರ ಪಣಿಯಮ್ಮ ಕಾದಂಬರಿ. ನೋಡ್ರಿ ನೀವು, ಒಬ್ಬ ಹೆಣ್ಮಗಳು ಗಂಡ ಸತ್ತೋಗ್ಬಿಟ್ರೆ ಅವಳು ಕೊನೆವರೆಗೂ, ಚಿಕ್ಕವಳಿದಾಗ ಗಂಡ ಸತ್ರು ಕೂಡ ಕೊನೆವರೆಗೆ ಹಾಗೆ ಉಳಿಬೇಕಂತಕ್ಕಂಥದ್ದು ನಾವು ಹೇಳ್ತೀವಿ. ಒಂದೊಂದ್ ಬಾರಿ ಮಾತಾಡ್ತೀವಿ. ಅವರ್ ಕಲ್ಚರ್ ಇಸ್ ವೆರಿ ರಿಚ್ ಟ್ರೆಡಿಷನ್ಸ್, ಕಲರ್ಸ್, ಏನಪ್ಪ ಅಂದ್ರೆ ಕಲ್ಚರ್ಸ್ ಅಂತ ಹೇಳ್ತೀವಿ. ನಮ್ಮ ಸಂಪ್ರದಾಯಗಳು ಭಾರಿ ಅಂತೀವಿ. ಆದ್ರೆ ವಿಧವಾ ವಿವಾಹ ನಮ್ಮಲ್ಲಿ ನಿಷೇಧವಾಗಿತ್ತು. ಅದನ್ನ ಬ್ರಿಟಿಷರು ಪುನಃ ಪ್ರಾರಂಭ ಮಾಡಿಸ್ತಾರೆ, ಈಶ್ವರ ವಿದ್ಯಾಚಂದ್ರ ಸಾಗರ್ ಅವರು. ಇಂಥ ಕಾರಣಗಳಿಗಾಗಿಯೂ ಕೂಡ ಈ ಕ್ರಾಂತಿ. ಒಂದೇದು, ಕೆಲವು ರಾಜರುಗಳು ತಮ್ಮ ರಾಜ್ಯಗಳನ್ನ ಕಳ್ಕೊಂಡು ಇದರಲ್ಲಿ ಭಾಗವಹಿಸಿದ್ರು. ಎರಡನೇದು, ಈ ಸಾಮಾಜಿಕ ಕಾರಣ ಹೇಳಿದ್ನಲ್ಲ, ವಿಧವಾ ಪುನರ್ವಿವಾಹ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಸತಿ ಪದ್ಧತಿ, ಇವನ್ನೆಲ್ಲ ಬ್ರಿಟಿಷರು ಏನ್ ಮಾಡ್ತಾರೆ, ನಿಷೇಧ ಮಾಡ್ತಾರೆ. ಹಾಗಾಗಿ ಕೆಲವು ಜನ ಇದ್ರ ಜೊತೆಗೆ ಸೇರ್ಕೊಳ್ತಾರೆ. ಆರ್ಥಿಕ ಕಾರಣ ಕೂಡ ಇದು ಈ ಒಂದು ಕ್ರಾಂತಿಗೆ ಕಾರಣ ಆಗ್ತದೆ. ಆರ್ಥಿಕ ಕಾರಣ ಅಂತಂದ್ರೆ ಬ್ರಿಟಿಷರು ಹೇರುವಂತ ಟ್ಯಾಕ್ಸ್ಗಳು ಬರಗಾಲ ಬಿದ್ರೂ ಕೂಡ ಟ್ಯಾಕ್ಸ್ ಅನ್ನ ಕೊಡ್ಲೇಬೇಕು. ಹೀಗಾಗಿ ಬಹಳಷ್ಟು ಜನಗಳಲ್ಲಿ ಅದರ ಸೇರ್ಕೊಳ್ತಾರೆ. ಪುಣ್ಯಕ್ಕೆ ಅಥವಾ ದುರಾದೃಷ್ಟಕ್ಕೂ ಈ ಕ್ರಾಂತಿ ಏನಾಗ್ತದೆಪ್ಪ ಅಂತಂದ್ರೆ ಅಸಫಲವಾಗ್ತದೆ. ದಕ್ಷಿಣ ಭಾರತದ ಯಾರೇ ಇದರಲ್ಲಿ ಭಾಗವಹಿಸಲಿಲ್ಲ. ನಾವು ನೀವೆಲ್ಲ ಇದ್ದೀವಲ್ಲ, ದಕ್ಷಿಣ ಭಾರತದವರು ಈ ಒಂದು ಸಿಪಾಯಿ ದಂಗೆಯಲ್ಲಿ ಇವರೆಲ್ಲರೂ ಭಾಗವಹಿಸಿದ್ರೆ ಬ್ರಿಟಿಷರು 1857ರಲ್ಲಿನೇ ಈ ದೇಶ ಬಿಟ್ಟು ಓಡಿ ಹೋಗ್ತಿದ್ರೆ ಅನ್ನೋ ಗೊತ್ತಿಲ್ಲ. ಬಟ್ ಏನಾಗ್ತದಂದ್ರೆ ದಕ್ಷಿಣ ಭಾರತದವ್ರು ನಾವಿದ್ದೀವಲ್ಲ, ಈ ಕಡೆ ಮಹಾರಾಷ್ಟ್ರದವ್ರು ಹಿಡ್ಕೊಂಡು, ಕರ್ನಾಟಕದವ್ರು ಹಿಡ್ಕೊಂಡು, ತಮಿಳುನಾಡು, ಆಂಧ್ರ ಪ್ರದೇಶ, ಇವ್ರು ಯಾರು ಇದರಲ್ಲಿ ಭಾಗವಹಿಸಲೇ ಇಲ್ಲ. ಹೀಗಾಗಿ ಈ ಕ್ರಾಂತಿ ಅಸಫಲವಾಗ್ತದೆ. ಅದಕ್ಕಾಗಿ ಬ್ರಿಟಿಷರು ಇದನ್ನ ಸಿಪಾಯಿ ದಂಗೆ ಅಂತ ಕರೆದ್ರು. ನಮ್ಮವರು ವೀರ್ ಸಾವರ್ಕರ್, ದಾಮೋದರ್ ಅವರು ಏನ್ ಮಾಡ್ತಾರೆ, ಇದನ್ನ ಸಿಪಾಯಿ ಇಲ್ಲ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಹೀಗೆ ಇದಕ್ಕೆ ಹಲವಾರು ಕಾರಣಗಳು. ಇನ್ನೊಂದು ಪ್ರಶ್ನೆ ಇಲ್ಲಿ ಇಂಪಾರ್ಟೆಂಟ್ ಕೇಳ್ತಾರೆ, ನಮ್ಮ ಮಂಗಲ್ ಪಾಂಡೆ ಯಾವ ಬೆಟಾಲಿಯನ್ ನಲ್ಲಿ ಇದ್ರು ಅಂತ. 34ನೇ ನೇಟಿವ್ ಇನ್ಫೆಂಟ್ರಿ ಬೆಟಾಲಿಯನ್, 34ನೇ 34 ನೇಟಿವ್ ಇನ್ಫೆಂಟ್ರಿ ಬೆಟಾಲಿಯನ್ ಅಂತ ಹೇಳ್ತಾರೆ. ಇಲ್ಲಿ 34ನೇ ನೇಟಿವ್ ಇನ್ಫೆಂಟ್ರಿ ಬೆಟಾಲಿಯನ್ ಬ್ಯಾರಕ್ಪುರ್ ಅಲ್ಲಿ ಇವರಿದ್ರು. ಹೀಗೆ ಈ ಕ್ರಾಂತಿಯ ಬಗ್ಗೆ ಸ್ಟಾರ್ಟ್ ಆಗಿದ್ದು 10 ಮೇ 1857. ಇಷ್ಟು ಇವತ್ತಿನ ಒಂದು ಇದರಲ್ಲಿ ಹೇಳಿದ್ದೀನಿ ಅಂತೇನೆ. ಉಳ್ಕೊಂಡಿದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಿವಾಜಿ ಅವರು ವಿಧಿಸ್ತಿದ್ದ ಟ್ಯಾಕ್ಸ್ಗಳು, ಸರ್ ದೇಶಮುಖಿ ಮುಂತಾದ ಟ್ಯಾಕ್ಸ್ಗಳು, ಅವರ ಮಂತ್ರಿಗಳ ಒಂದು ಪರಿಷತ್ಗೆ ಏನಂತಿದ್ರು, ಆಮೇಲೆ ಅವರು ಬಳಸ್ತಕ್ಕಂಥ ಗೆರಿಲ್ಲಾ ಯುದ್ಧ, ಮರಾಠ ಯುದ್ಧಗಳು, ಇದರೆಲ್ಲವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪಾಠ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.